ಸಮಿತಿ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾ ಮಾಜಿ ಯೋಧರ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀ ಪ್ರಭುಲಿಂಗಯ್ಯ ಸಿ ಕಾಳಮಸ್ತಿಮಠ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕಾಂಗ್ರೆಸ್ ಪಕ್ಷದ ಒಂದು ವಿಂಗ್ ಏನು ಮಾಡಿದ್ದಾರೆ ಮಾಜಿ ಸೈನಿಕರದ್ದು, ಸೊ ಅದರ ಅಧ್ಯಕ್ಷರಾಗಿ ತಾವು ನೇಮಕವಾಗಿದ್ದೀರಿ. ಈಗ ಮಾಜಿ ಸೈನಿಕರ ಸಮಸ್ಯೆಗಳು ಹಲವಾರಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂತೆ. ಯಾವ ರೀತಿ ಅವುಗಳನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೀವಿ ಮತ್ತು ಈಗ ಏನು ಅನಿಸುತ್ತೆ, ಏನು ಅನುಭವ ಆಗ್ತಕ್ಕಂಥ? ಸರ್, ಮೊದಲಾಗಿ ತಮಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮ ವತಿಯಿಂದ ನಮಸ್ಕಾರಗಳು. ಸರ್, ಹಲವಾರು ನಮ್ಮ ಬೇಡಿಕೆಗಳು ಇದೆ. ಫಸ್ಟ್ ನಾವು ಏನು ಮಾಡ್ತಾಯಿದ್ದೀವಿ ಸರ್, ಇವಾಗ ದೇಶ ಕಾದು ಹೇಗೆ ಬಂದಿದ್ದೀವಿ ಆ ಥರ ನಾವು ಒಂದು ಇಲ್ಲಿ ಸಂಘಟನೆ ಕಟ್ಟೋಣ ಅಂತ. ದೇಶಕ್ಕೆ ಕಾಯಬೇಕಾದ್ರೆ ಯಾವುದೇ ಒಂದು ಸಮಾಜ ಆಗಲಿ ಇನ್ನಿತರ ಯಾವುದೇ ಒಂದು ತಾರತಮ್ಯ ಏನೂ ಇರಲ್ಲ. ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘಟನೆಯ ಪ್ರಕಾರ ಹಂಗೆ ದೇಶ ಸೇವೆ ಮಾಡಿ ಬಂದಿದ್ವಿ. ಇಲ್ಲಿ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ದೇಶ ಸೇವೆ ಹೆಂಗೆ ಮಾಡ್ತಿದ್ವಿ ಅದೇ ಥರ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮನೆಗೆ ಹೋಗಿಬಿಟ್ಟು ನಮ್ಮ ಸೈನಿಕರದ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳೋಣ. ಫಸ್ಟ್ ನಮಗೆ ಪಾರ್ಟಿ ನಾವು ಕಟ್ಟಿದ್ವಿ ಅಂದ್ರೆ ಅವ್ರು ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡ್ತಾರಂತ ನನ್ನ ಅಭಿಪ್ರಾಯ. ಉಸ್ತುವಾರಿ ಸಚಿವರು ಕೂಡ ಅದೇ ಥರ ಹೇಳಿದ್ದಾರೆ. ನಂಜನಮಠ ಅವರು ಹಾಗೆ ಇದ್ದಾರೆ. ಹಲವಾರು ನಮ್ಮ ತಾಲೂಕದಿಂದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಬಂದಿದ್ದರು. ಹಲವಾರು ಇಲ್ಲಿ ಡಿಸ್ಟಿಕ್ ಬಿಟ್ಟು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಪ್ರಭುಲಿಂಗಯ್ಯ ಕಾಳಮಸ್ತಿಮಠರವರ ಮಾತುಗಳಾಗಿತ್ತು. ಈ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸೈನಿಕರೇನಿದ್ದಾರೆ, ಮಾಜಿ ಸೈನಿಕರು ಎಲ್ಲರೂ ಒಟ್ಟುಗೂಡಿ ಒಂದು ಯುನಿಟಿಯಾಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತವೆ ಅಂತ ಹೇಳಿ ಪ್ರಭುಲಿಂಗಯ್ಯರವರ ಮಾತುಗಳಾಗಿತ್ತು. ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂಥ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.